ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026-27ನೇ ಸಾಲಿಗೆ SSLC ಬೇಸಸ್ ಮೇಲೆ ಪ್ಯಾರಾಮೆಡಿಕಲ್ ಮಾಡಬೇಕಂತ ಆಸೆ ಇಟ್ಟುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಶಾಕಿಂಗ್ ಅಪ್ಡೇಟನ್ನು ಮಾಡಲಾಗಿದೆ. ಯಾರೆಲ್ಲ ಅಭ್ಯರ್ಥಿಗಳು SSLC ನಂತರ DMLT ಮತ್ತು ವಿವಿಧ ಕೋರ್ಸ್ಗಳನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಕುಂತಿದ್ರಿ, ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ಈವ್ನಿಂಗ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಮಾತ್ರವಾದಂಥ ನೋಟಿಫಿಕೇಷನ್ ಇಶ್ಯೂ ಆಗಿದೆ. ಇದು ಡೈರೆಕ್ಟಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಲ್ಲ, ಆದರೆ ಇದು ಇಂಡೈರೆಕ್ಟ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಾಗಿದೆ. ಸ್ಪೆಷಲಿ ನಮ್ಮ SSLC ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಕುಂತಿರುವಂಥ ಅಥವಾ ಮುಂದೆ ರಿಸಲ್ಟ್ ಬಂದ ಮೇಲೆ ನಾವು ಪ್ಯಾರಾಮೆಡಿಕಲೇ ಮಾಡಬೇಕಂತ ಏನು ಯೋಚನೆ ಮಾಡಿದ್ರು ಅಂಥ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಶಾಕಿಂಗ್ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಭಾಗದಲ್ಲಿ ನೋಟಿಫಿಕೇಷನ್ ರಿಗಾರ್ಡಿಂಗ್ ಕಂಟಿನ್ಯೂಷನ್ ಆಫ್ ಅಫಿಲಿಯೇಷನ್ ಫಾರ್ ದ ಅಕಾಡೆಮಿಕ್ ಇಯರ್ 2026-27. ಅಂದರೆ ಇದು ಕಾಲೇಜ್ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ. 2026-27 ಸಾಲಿನಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳು ರಿನ್ಯೂವಲ್ ಆಗಬೇಕಾಗತ್ತೆ. ವರ್ಷ ರಿನ್ಯೂವಲ್ ಆಗ್ತವೆ. ರಿನ್ಯೂವಲ್ ಮಾಡಲಿಕ್ಕೆ ಒಂದು ಆದೇಶವನ್ನು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನೋಡಿ, ಇದರಲ್ಲಿ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಇದರಲ್ಲಿ ನೀವು ನೋಡ್ತಾ ಇದ್ದೀರಿ 21/4/2026 ಬಂದಿರುವಂಥ ನೋಟಿಫಿಕೇಷನ್ ಇದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ಕಂಟಿನ್ಯೂಷನ್ ಆಫ್ ದಿ ಅಫಿಲಿಯೇಷನ್ ಫಾರ್ ಅಕಾಡೆಮಿಕ್ ಇಯರ್ 2026-27. ನಾವು ನಿಮಗೆ ಅಪ್ಲಿಕೇಶನ್ಗಳನ್ನು ಕರಿತಾ ಇದ್ದೀವಿ. ಅಫಿಲಿಯೇಷನ್ ಮಾಡ್ಕೊಳ್ಳಿಕ್ಕೆ, ಕಾಲೇಜುಗಳನ್ನು ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು 2026-27 ಸಾಲಕ್ಕೆ ಅರ್ಜಿಗಳನ್ನು ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಏನು ಕೊಟ್ಟಿದ್ದಾರಪ್ಪ ಅಂದರೆ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಆ್ಯಸ್ ಪರ್ ದ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನ್, ನ್ಯೂ ದೆಹಲಿ, ಲೆಟರ್ 9/11/2026 ರಿಗಾರ್ಡಿಂಗ್ ಡಿಗ್ರಿ ನಾಮನ್ಕ್ಲಚರ್, ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ಅದರ್ ಡೀಟೇಲ್ಸ್ ಅಲೈಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಅಪ್ಲಿಕೇಬಲ್ ಫ್ರಾಮ್ 2026-27. ಅಂದರೆ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಸೈನ್ಸ್ ನ್ಯೂ ದೆಹಲಿಯವರ ಪ್ರಕಾರ ಏನು 1/9/2026 ಒಂದು ಆದೇಶವನ್ನು ಕೊಟ್ಟಿದ್ದರು. ಅವರ ಪ್ರಕಾರ ನಾವು ಹೆಸರನ್ನು ಬದಲಾವಣೆ ಮಾಡಿದ್ದೀವಿ. 2026 ಹೆಸರು ಬದಲಾವಣೆ ಆಗಿದೆ ಪ್ಯಾರಾಮೆಡಿಕಲ್ ಕೋರ್ಸದ್ದು. ಆಮೇಲೆ ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೇಂಜ್ ಆಗಿದೆ. ಆಮೇಲೆ ಅದರ್ ಡೀಟೇಲ್ಗಳನ್ನು ನಾವು 2026 ಲಾಗು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದುವರೆದು ಫಾಲೋವಿಂಗ್ 2 ಕೋರ್ಸಸ್ ಹ್ಯಾವ್ ಬೀನ್ ರೆಕಗ್ನೈಸ್ಡ್. ವೆರಿ ಇಂಪಾರ್ಟೆಂಟ್ ಇದೆ. ಓನ್ಲಿ 2 ಕೋರ್ಸ್ಗಳನ್ನು ಮಾತ್ರ ನಾವು ರೆಕಗ್ನೈಸ್ ಮಾಡಿದ್ದೀವಿ 2026 ಸಾಲಿನಲ್ಲಿ. ಬರೀ 2 ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇದ್ದಾವೆ. ಇದು ತುಂಬ ಇಂಪಾರ್ಟೆಂಟ್. SSLC ವಿದ್ಯಾರ್ಥಿಗಂತೂ ಇದು ತುಂಬ ಇಂಪಾರ್ಟೆಂಟ್. 2026 ಸಾಲಿನಲ್ಲಿ ಬರೀ 2 ಕೋರ್ಸ್ಗಳು ಇದ್ದಾವೆ. ಅದು 2 ಕೋರ್ಸ್ಗಳನ್ನು ಮಾಡಬೇಕಂದ್ರೆ ನೀವು PUC ಸೈನ್ಸ್ ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಮ್ಯಾಂಡೇಟರಿ. ನೀವು ಅಂದರೆ ಸೈನ್ಸ್ ಕಂಪಲ್ಸರಿ ಆಗಿರಬೇಕು. ಈ 2 ಕೋರ್ಸಿಗೆ ಇರೋದು 2 ಕೋರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಅವ್ರು ಏನು ಮಾಡಬೇಕು? ಸೈನ್ಸ್ ಪಾಸ್ ಆಗಿರಬೇಕು. ಅವು 2 ಕೋರ್ಸ್ ಯಾವುದು? ಒಂದು ಡಿಪ್ಲೊಮಾ ಅನಸ್ತೇಷಿಯಾ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, OT ಟೆಕ್ನಿಷಿಯನು, ಇನ್ನೊಂದು ಡಯಾಲಿಸಿಸ್ ಟೆಕ್ನಿಷಿಯನ್. 2 ಕೋರ್ಸ್ಗಳನ್ನು ಈ ವರ್ಷ ಕೊಟ್ಟಿರುವಂಥದ್ದು. ಅದು ಸೈನ್ಸ್ ಮೇಲೆ ಮಾತ್ರ, SSLC ಮೇಲೆ ಅಲ್ಲ. ಹಿಂದಿನ ವರ್ಷ SSLC ಮೇಲೆ ಇತ್ತು, ಈ ವರ್ಷ SSLC ಮೇಲೆ ಕಂಪ್ಲೀಟಾಗಿ ಬಂದ್ ಹೇಳ್ತಾ ಇಲ್ಲ ಅವರು. ಅಡ್ಮಿಷನ್ ಇಲ್ಲ, ಬರೀ PUC ಮೇಲೆ ಮಾತ್ರ ಅಡ್ಮಿಷನ್. ಅದು 2 ಕೋರ್ಸ್ಗಳು ಮಾತ್ರ. ಆಮೇಲೆ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಮುಂದೆ ನೆಕ್ಸ್ಟ್ ನೋಟಿಫಿಕೇಷನ್ ಫಾರ್ ಅಫಿಲಿಯೇಷನ್ ಅಡ್ಮಿಷನ್ ಫಾರ್ ದ ರಿಮೇನಿಂಗ್ ಕೋರ್ಸಸ್. ಇದು ಇಂಪಾರ್ಟೆಂಟ್. ರಿಮೇನಿಂಗ್ ಕೋರ್ಸ್ ಅಂದರೆ ಯಾವ್ದು ರೀ? ಲ್ಯಾಬ್ ಟೆಕ್ನಿಷಿಯನು, ಎಕ್ಸ್ರೇ ಟೆಕ್ನಿಷಿಯನು, DHI ಮೆಡಿಕಲ್ ರೆಕಾರ್ಡು, ಆಪ್ಥಾಲ್ಮಾಲಜಿ, DDM, DDH ಅಂತ ಒಂದಷ್ಟು ಕೋರ್ಸ್ಗಳದಾವೆ ರೀ. ಈ ಲ್ಯಾಬ್ ಟೆಕ್ನಿಷಿಯನು, ಎಕ್ಸ್ರೇ ಟೆಕ್ನಿಷಿಯನು, ಹೆಲ್ತ್ ಇನ್ಸ್ಪೆಕ್ಟ್ರು, ಆಮೇಲೆ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್, ಈ ಕೋರ್ಸ್ಗಳನ್ನು ಮುಂದಿನ ಆದೇಶದ ಬಗ್ಗೆ ಯಾರು ನ್ಯಾಷನಲ್ ಕೌನ್ಸಿಲ್ ಫಾರ್ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲರ ಮುಂದಿನ ಆದೇಶದ ತನಕನೂ ನಾವೇನು ಹೇಳಕ್ಕೆ ಹೋಗೋದಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ಅವ್ರ ಮುಂದೆ ಏನು ಹೇಳ್ತಾರೆ ಅದೇ ಖರೆ, ಓಕೆ ಅಂತ ಹೇಳಿದ್ರೆ ನೋಟಿಫಿಕೇಷನ್ ಬರೋ ತನಕ ಕಾಯಬೇಕು. ಅವ್ರು ಏನು ಹೇಳ್ತಾರೆ, ಅವ್ರು ಕೊಟ್ಟರು, ಇಲ್ಲ ಅಂದರೆ ಇಲ್ಲ. ಅವ್ರು ಆರ್ಡ್ರ್ ಹಾಕಿದರೆ ತೊಗೋರಿ ಅಂತ ಆರ್ಡ್ರ್ ಹಾಕಿದರೆ ತೊಗೊತೀವಿ, ಇಲ್ಲ ಅಂದರೆ ಇಲ್ಲ. ಅದ್ರ ಸಲುವಾಗಿ ಅವ್ರು ಕ್ಲಿಯರಾಗಿ ಇಲ್ಲಿ ಹೇಳ್ತಾ ಇದ್ದಾರೆ,
ನೋಟಿಫಿಕೇಷನ್ ಫಾರ್ ಅಡ್ಮಿಷನ್ಸ್ ಫಾರ್ ದ ರಿಮೇನಿಂಗ್ ಕೋರ್ಸಸ್, ಉಳಿದ ಕೋರ್ಸುಗಳು ಅದರಲ್ಲಿ DMLT, DMIT, DHI, ಮೆಡಿಕಲ್ ರೆಕಾರ್ಡ್, DOT, DDM, DDH, ಯು ವಿಲ್ ಬಿ ಅನೌನ್ಸ್ಡ್ ಆರ್ ಅಪ್ಡೇಟ್ ಆ್ಯಸ್ ಪರ್ ದ ನೋಟಿಫಿಕೇಷನ್. ಅವಾಗ ಏನು ಗೈಡ್ಲೈನ್ಸ್ ಬರುತ್ತೆ ಅದನ್ನು ಅವಾಗಲೇ ಹೇಳ್ತೇವೆ ನಾವು. ಈಗ ಸದ್ಯಕ್ಕೆ ಸೈನ್ಸ್ ಮೇಲೆ 2 ಕೋರ್ಸ್ಗಳು ಇರುವಂಥದ್ದು. ನೋಡಿರಿ ನೆಕ್ಸ್ಟ್ ನೋಡಿರಿ, ದ ಪ್ಯಾರಾಮೆಡಿಕಲ್. ಈ ಪ್ಯಾರಾಗ್ರಾಫ್ನಾಗ ಭಾಳ ಇಂಪಾರ್ಟೆಂಟ್ ಈ ಪ್ಯಾರಾಗ್ರಾಫ್ ರೀ. ಪ್ಯಾರಾಮೆಡಿಕಲ್ ಬೋರ್ಡ್ ಇನ್ವೈಟ್ ಅಪ್ಲಿಕೇಶನ್ ಫಾರ್ ದಿ ಅಬೌಟ್ 2 ಕೋರ್ಸಸ್ ಥ್ರೂ ದಿ ಆನ್ಲೈನ್. 2 ಕೋರ್ಸ್ಗಳನ್ನು ನಾವೀಗ ಅಫಿಲಿಯೇಷನ್ ಕರಿತಾ ಇದ್ದೀವಿ. ಅಡ್ಮಿಷನ್ ಇರ್ಬೋದು, ಅಫಿಲಿಯೇಷನ್ 2026-27ನೇ ಸಾಲಿಗೆ ಬರೀ 2 ಕೋರ್ಸಿಗೆ ನಾವು ಅಫಿಲಿಯೇಷನ್ಗೆ ಕರೆದಿದ್ದೇವೆ. ಕಾಲೇಜಿನವರು ಈ 2 ಕೋರ್ಸಿಗೆ ನೀವೇನು ಮಾಡಬೇಕು, ಅಫಿಲಿಯೇಷನ್ ಅಪ್ಲೈ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ, ಪೇಮೆಂಟ್ ಕೊಟ್ಟಿದ್ದಾರೆ ಕಾಲೇಜಿನವ್ರಿಗೆ, ಕೋರ್ಸ್ ಫೀಸು, ಕಾಲೇಜ್ ಫೀಸು ಇವುಗಳನ್ನೆಲ್ಲಿ ಕೊಟ್ಟಿದ್ದಾರೆ. ಹೌದಾ? ಸೊ ಇದರಿಂದ ನಮಗೇನು ಒಂದು ಲೆಸನ್ ಸಿಗುತ್ತೆ ಅಂತಂದರೆ 2026ನೇ ಸಾಲಿಗೆ ಈ ಏನು SSLC ಮೇಲೆ ರಿಸಲ್ಟ್ ಬರುತ್ತಲ್ಲ ಅವ್ರುಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಪ್ಯಾರಾಮೆಡಿಕಲ್ ತುಂಬ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಇವಾಗ. ಆದರೆ ಈ ಒಂದು ನೋಟಿಫಿಕೇಷನ್ ಪ್ರಕಾರ SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಇಲ್ಲ. ಇವತ್ತೇನು ತಾರೀಕು? 21/9/2026 ದಿನಾಂಕ. ಇವತ್ತೇನು 21 ತಾರೀಕಿದೆ. ಇವತ್ತಿನ ಪ್ರಕಾರ ಪ್ಯಾರಾಮೆಡಿಕಲ್ ಮೇಲೆ ಕೂಡ ಯಾವುದೂ ಕೋರ್ಸು ಕೂಡ SSLC ಬೇಸಸ್ ಮೇಲೆ ಇಲ್ಲ. ಓನ್ಲಿ ಅದು 2 ಕೋರ್ಸ್ಗಳು ಮಾತ್ರ, ಅದು PUC ಬೇಸಸ್ ಮೇಲೆ ಕೊಟ್ಟಿರುವಂಥದ್ದು, ಅದು ಸೈನ್ಸ್ ಮೇಲೆ. ಓಕೆ, ಮುಂದೆ ಏನಾಗುತ್ತೆ ಅದನ್ನು ಮುಂದೆ ಬಂದಾಗ ನಾನು ಹೇಳ್ತೇನೆ. ಯಾಕಂದರೆ ಅವರು ಕೂಡ ಏನು ಹೇಳಿದ್ದಾರೆ, ಮುಂದಿನ ಆದೇಶದವರೆಗೆ ನಾವು ಕಾಯ್ತಾ ಇದ್ದೀವಿ, ಅವ್ರೇನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸದ್ಯಕ್ಕೆ 21/4/2026 ಪ್ರಕಾರ SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಬಂದಾಗಿದ್ದಾವೆ. ಅಭ್ಯರ್ಥಿಗಳೇ, ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್, JNM ನರ್ಸಿಂಗ್, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, BPO, BPT ಮತ್ತು ಫಾರ್ಮಸಿ ಕೋರ್ಸ್ಗಳು, ಅದರಲ್ಲಿ ಡಿಪ್ಲೊಮಾ ಫಾರ್ಮಸಿ, ಬಿ ಫಾರ್ಮಸಿ ಲ್ಯಾಟ್ರಿ ಎಂಟ್ರಿ, ಫಾರ್ಮಾ-ಡಿ, ಈ ಒಂದು ಕೋರ್ಸ್ಗಳ ಮಾಹಿತಿ ಮತ್ತು ಡೌಟ್ಗಳನ್ನು ನಿಮ್ಮಲ್ಲಿ ಹೊಂದಿದ್ದರೆ ಅವುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರತಿ ಸಂಜೆ ಲೈವಲ್ಲಿ ಬರ್ತೇನೆ. 1ನೇ ತಾರೀಕು ಮೇ 1ನೇ ತಾರೀಕಿಂದ ಲೈವಲ್ಲಿ ನಾನು ಜಾಯ್ನ್ ಆಗ್ತಾಯಿದ್ದೀನಿ. ಪ್ರತಿ ಸಂಜೆ ಲೈವಲ್ಲಿ ಬರ್ತೇನೆ. ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿ, ನಿಮ್ಮ ಏನು ಡೌಟ್ಗಳಿದ್ದರೂ ಕೂಡ ಅಲ್ಲಿ ಲೈವಲ್ಲಿ ಬಂದು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಹೋಗ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇದು ಕನ್ನಡದಲ್ಲಿರುವಂತಹ ಮತ್ತು ಕನ್ನಡದಲ್ಲಿ ಇನ್ಫಾರ್ಮೇಷನ್ ಕೊಡುವಂಥ ಏಕೈಕ ಚಾನಲ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.